ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನ. ಕರ್ತನಲ್ಲಿ ಪ್ರಿಯ ದೇವಜನರೇ, ನಮ್ಮ ಈ ಶ್ರಮಕಾಲದ ದಿನಗಳಲ್ಲಿ ಯೇಸುವಿನ ಪ್ರಶ್ನೆಗಳ ಕುರಿತಾಗಿ ಧ್ಯಾನಿಸುತ್ತಿದ್ದೇವೆ. ಇಂದು ಕೂಡ ಯೇಸು ಕ್ರಿಸ್ತನು ಆಶ್ಚರ್ಯಕರವೆನಿಸುವ ಪ್ರಶ್ನೆಯೊಂದನ್ನು ಕೇಳುತ್ತಿದ್ದಾನೆ. ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ಒಬ್ಬ ಐಶ್ವರ್ಯವಂತ ವ್ಯಕ್ತಿಯು ಯೇಸುವಿನ ಬಳಿಗೆ ಓಡಿ ಬಂದು ಮೊಣಕಾಲೂರಿ ಯೇಸುವನ್ನು ಒಳ್ಳೆಯ ಬೋಧಕನೇ ಎಂದು ಕರೆಯುತ್ತಾನೆ. ಈ ಒಳ್ಳೆಯ ಬೋಧಕನೇ ಎಂಬ ಪದವು ಗೌರವವನ್ನು, ಆಧ್ಯಾತ್ಮಿಕತೆಯನ್ನು ಸೂಚಿಸುವಂತದಾಗಿದೆ. ಆದರೆ ಈ ಐಶ್ವರ್ಯವಂತನ ಈ ಮಾತಿಗೆ ಯೇಸುವಿನ ಪ್ರತಿಕ್ರಿಯೆಯು ವಿಭಿನ್ನ ರೀತಿಯಲ್ಲಿಯೂ ತನ್ನ ಪ್ರಶ್ನೆಯನ್ನ ಮುಂದಿಡುತ್ತಾನೆ. ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಯೇಸು ಇಲ್ಲಿ ತನ್ನ ಒಳ್ಳೆತನವನ್ನು ನಿರಾಕರಿಸುತ್ತಿಲ್ಲ. ಬದಲಾಗಿ ಆ ವ್ಯಕ್ತಿ ತನ್ನ ಅರ್ಥೈಸುವಿಕೆಯನ್ನ ಬದಲಾಯಿಸಿಕೊಳ್ಳುವುದಕ್ಕೆ ಅವಕಾಶವನ್ನ ನೀಡುತ್ತಿದ್ದಾನೆ. ಆ ವ್ಯಕ್ತಿ ಯೇಸುವನ್ನು ಒಳ್ಳೆಯ ಬೋಧಕನೇ ಎಂಬುದಾಗಿ ಅಷ್ಟೇ ಗುರುತಿಸಿದರು. ಆದರೆ ಯೇಸು ನಾನೇ ಕರ್ತನೆ ಎಂದು ಗುರುತಿಸುವ ಅವಕಾಶವನ್ನ ದಯಪಾಲಿಸುತ್ತಿದ್ದಾನೆ. ಒಳ್ಳೆತನವೆಂಬುದು ಮಾನವನ ಸಾಧನೆಯಲ್ಲ. ಒಳ್ಳೆತನವೆಂಬುದು ನೈತಿಕತೆಯಲ್ಲ. ಒಳ್ಳೆತನವೆಂದರೆ ಆಜ್ಞೆಯನ್ನು ಪಾಲಿಸುವುದಲ್ಲ. ಅದು ದೇವರಿಗೆ ಸೇರಿತು. ನಾನು ಒಬ್ಬ ಒಳ್ಳೆ ವ್ಯಕ್ತಿ ಎಂದು ಹೇಳಿಕೊಳ್ಳುವುದಕ್ಕೆ ಇಷ್ಟಪಡುತ್ತೇವೆ. ನಮ್ಮ ಒಳ್ಳೆತನವನ್ನ ಇತರರೊಂದಿಗೆ ಹೋಲಿಕೆ ಮಾಡುತ್ತೇವೆ. ಈ ಐಶ್ವರ್ಯವಂತ ವ್ಯಕ್ತಿಗೆ ನಿತ್ಯ ಜೀವ ಬೇಕಾಗಿತ್ತು. ಆದರೆ ಆತನು ತನ್ನ ಹಣ, ತನ್ನ ಒಳ್ಳೆತನ ಮೇಲೆ ನಂಬಿಕೆ ಇಟ್ಟಿದ್ದನು. ಆದ್ದರಿಂದಲೇ ಇಲ್ಲಿ ಆತನಿಗೆ ಆ ನಿತ್ಯ ಜೀವನ ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಆದ್ದರಿಂದಲೇ ಯೇಸು ನಿನ್ನ ಒಳ್ಳೆತನವನ್ನ ದೇವರು ಎಂದಿಗೂ ಮೆಚ್ಚುವುದಿಲ್ಲ ಎಂಬುದಾಗಿ ತಿಳಿಸುತ್ತಿದ್ದಾನೆ. ಯೇಸುವಿನ ಈ ಪ್ರಶ್ನೆ ಇಂದು ನಮಗೆಲ್ಲರಿಗೂ ಎಚ್ಚರಿಕೆ ಆಗಿದೆ. ಯಾಕೆಂದರೆ ನಾವು ಯೇಸುವನ್ನ ಒಳ್ಳೆಯ ಬೋಧಕನೇ ಎಂಬುದಾಗಿ ಕರೆಯುತ್ತೇವೆ, ಆದರೆ ಆತನ ಬೋಧನೆಯಂತೆ ಜೀವಿಸುವುದಿಲ್ಲ. ಯೇಸುವನ್ನ ಆರಾಧಿಸುತ್ತೇವೆ, ಆದರೆ ಆತನನ್ನ ಹಿಂಬಾಲಿಸುವುದಕ್ಕೆ ಹಿಂಜರಿಯುತ್ತೇವೆ. ಈ ಶ್ರಮ ಕಾಲವು ನಮಗೆ ತಿಳಿಸುವುದೇನೆಂದರೆ, ಹಿಂದೆ ನಿಮ್ಮ ಜೀವನವನ್ನ ದೇವರಿಗೆ ಸಮರ್ಪಿಸಿರಿ. ಕ್ರಿಸ್ತನನ್ನು ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸುವುದಕ್ಕೆ ಆರಂಭಿಸಿರಿ. ಲೋಕದಲ್ಲಿ ಸಿಗುವ ಹಣದ ಮೇಲೆ ನಿಮ್ಮ ಮನಸ್ಸನ್ನಿಡದೆ ಕ್ರಿಸ್ತನ ಮೇಲೆ ಮನಸ್ಸಿಡಿರಿ. ಆಗ ನೀವೆಲ್ಲರೂ ನಿತ್ಯ ಜೀವನ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಐಶ್ವರ್ಯವಂತ ವ್ಯಕ್ತಿ ಹಾಗೆ ದುಃಖಪಟ್ಟು ಹೋಗಬೇಕಾಗುತ್ತದೆ. ಯೇಸುವನ್ನು ಬೋಧಕನೆಂದು ಮಾತ್ರ ನೋಡದೆ ಕ್ರಿಸ್ತನೆಂದು ನೋಡಿರಿ. ಆತನ ಮೇಲೆ ನಂಬಿಕೆ ಇಡಿರಿ. ಆತನ ಚಿತ್ತದಂತೆ ಜೀವಿಸಿರಿ. ಆಮೆನ್.